ಈಗ ಎಲೆಕ್ಷನ್ ಬರ್ತಾಯ್ತಲ್ವಾ, ಗೊತ್ತಾದ ಎಲೆಕ್ಷನ್ ವಿಚಾರ ಮಾತಾಡಿಸ್ತಾ ಇದೀವಿ. ಏನಂತ? ನಿಮ್ಮ ಒಲವು ನಿಮ್ದು ಯಾರ ಕಡೆಗೆ ಅಂತ, ಪಕ್ಷ ಯಾವ ಪಕ್ಷಕ್ಕೆ ಅಂತ? ನಿಮ್ಗೆ ಯಾವ ಪಕ್ಷಕ್ಕೆ ಹಾಕೋರು ಒಳ್ಳೇದು? ನಮಗಲ್ಲ, ಜನರಿಗೆ ಯಾವ ಪಕ್ಷಕ್ಕೆ ಒಳ್ಳೇದಾಯ್ತು? ನಿಮ್ಗ ಜನರಿಗೆಲ್ಲ ನಾವ್ ಹೇಳ್ತಾ ಇರೋದು, ನೀವು ಕೇಳಕ್ ಬಂದಿರೋದು ಈಗ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇಷ್ಟ ಇಲ್ಲ ಯಾರವೇ? ಯಾಕೆ? ಯಾರೂ ಇಷ್ಟ ಇಲ್ಲ ನಮ್ಗೆ. ಯಾಕೆ? ಯಾಕಂದ್ರೆ ಅಯ್ಯೋ ನಮ್ಗೆ ಇಷ್ಟ ಇಲ್ಲ. ನಿಮ್ಮಂಗ ಮಕ್ಳವ, ನಮ್ಗೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳು ನಿಮ್ಮಂಗೆ ಬೈತಾರೆ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಮಾಡ್ಬೇಕು. ವಾ, ಅವ್ರು ಯಾವುದು ಕೇಳೋಣ ಕಣ್ಣು ಮುಚ್ಕೊಂಡು ಹೊಟ್ಬಿಟ್ಟು ಬಂದ್ಬಿಡ್ತೀನಿ. ಈಗ BJPಲಿ ಪ್ರತಾಪ್ ಸಿಂಹ ಅವರು ಬಿಟ್ರೆ ಯದುವೀರವ್ರು ಓಟ್ ಕೊಡ್ತೀನಿ, ಟಿಕೆಟ್ ಕೊಡ್ತೀನಿ ಅಂತ ಅವ್ರಲ್ಲ. ಈಗ ಮಹಾರಾಜನವರು ಬಂದ್ರೆ ನಮಗೆ ಗೊತ್ತಿಲ್ಲ ಅದೆಲ್ಲ. ನಾವು ಕಾಂಗ್ರೆಸ್ ಓಟ್ ಹಾಕ್ಬೇಕು, ಓಟ್ ಹಾಕ್ತೀವಿ ಅಷ್ಟೇ. ಫಿಕ್ಸ್ ಆಗ್ಬಿಟ್ಟಿದ್ರೆ ಕಾಂಗ್ರೆಸ್ಗೆ? ಫಿಕ್ಸ್. ನಿಮ್ಮ ಒಂದು ಒಲವು ಯಾವ ಪಕ್ಷಕ್ಕಿದೆ? ಒಲವು ಈಗಲೇ ನಿರ್ಧಾರ ಮಾಡಿ ಹೇಳೋಕ್ಕಾಗತ್ತಾ? 3 ಪಕ್ಷ ಇದೆ. ಹೌದು, 3 ಪಕ್ಷ. ನಮ್ಮ ಲೀಡರ್ಗಳಿದಾರಲ್ಲ, ಲೀಡರ್ಗಳ ಮುಖಾಂತರ ಅವ್ರನ್ನ ಫಾಲೋವರ್ಸ್ ಮಾಡಬೇಕಲ್ಲ, ಅವ್ರು ಫಾಲೋ ಅಪ್ ಮಾಡಬೇಕು. ಫಾಲೋ ಮಾಡ್ತಿದ್ರ? ನಾವು ಈಗ ಸದ್ಯದಲ್ಲಿ BJPನಲ್ಲಿದ್ದೀವಿ. BJPನಲ್ಲಿ. ಓಕೆ, BJP ಕಡೆ ನಿಮ್ಮೂರಲ್ಲಿ ಏನೇನು ಕೆಲಸಗಳೆಲ್ಲ ಆಗಿದೆಯಾ? ಇಲ್ಲಿ ನಡೀತಾ ಇದೆಯಲ್ಲ, ಈಗೆಲ್ಲ ರಸ್ತೆಗಳು ಮೋರಿಗಳು ಎಲ್ಲ ನಡೀತಾ ಇದೆ. ನೋಡಿ, ಗ್ರಾಮ ಪಂಚಾಯತ್ ಯಾವುದು ಸೊಸೈಟಿ ಕಟ್ತಾ ಇದ್ದಾರೆ, ಇಲ್ಲಿ ಗ್ರಂಥಾಲಯ ಕಟ್ತಾ ಇದ್ದಾರೆ, ಹಿಂದ್ಗಡೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ತಗೋತು ಅಂತಂದ್ರೆ ಈಗ ಪ್ರತಾಪ್ ಸಿಂಹ ಇದ್ದಾರೆ, ಅವ್ರಿಗೆ ಕಾಂಪಿಟೇಟಿವ್ ಆಗಿ ಕಾಂಗ್ರೆಸ್ ಅಲ್ಲಿ ಯಾರಿಗೆ ಬಂದ್ರೆ ಫೈಟ್ ಇರುತ್ತೆ ಅಂತೀರಾ? ಈಗ ಯತೀಂದ್ರ ಸಿದ್ದರಾಮಯ್ಯ ಅಂತಿದ್ದಾರೆ, ವೆಂಕಟೇಶ್ ಅಂತಿದ್ದಾರೆ. ಅದು ಇನ್ನೂ ಕನ್ಫರ್ಮ್ ಆಗಿರಲ್ಲ ಸರ್. ಹೌದು, ಯಾರು ಬಂದ್ರೆ ಫೈಟ್ ಬರುತ್ತೆ ಅಂತೀರಾ? ಸಿದ್ದರಾಮಯ್ಯ ಮಗ ಬರ್ಬೇಕು. ಹೌದಾ? ಅವ್ರು ಫೈಟ್ ಇರುತ್ತೆ ಅಂತೀರಾ? ಇನ್ನೊಂದ್ ಕಡೆ ಈಗ ಪ್ರತಾಪ್ ಸಿಂಹ ಅವ್ರು ಟಿಕೆಟ್ ಕೊಡಬೇಕು ಅಂತಿದ್ರೆ BJPಲಿ, ಇನ್ನೊಂದ್ ಕಡೆ ಯದುವೀರ್ ಅವ್ರು ಟಿಕೆಟ್ ಕೊಡಬೇಕು ಅಂತ ಇದ್ದಾರೆ. ಯದುವೀರವ್ರು ಬರೋದು ಬರಬಾರ್ದು ಅವ್ರು ಇಲ್ಲಿಗೆ, ಯಾಕೆಂದ್ರೆ ಅವರು ಮಹಾರಾಜರು. ಅವ್ರು ಯಾವ ಥರ ಇದ್ದಾರೆ ಆ ಥರನೇ ಇದ್ರೆ ಒಳ್ಳೇದು. ಹೌದಾ? ಹೌದು. ಎಷ್ಟು ವರ್ಷ ನಿಮ್ಗೆ? ನಮ್ಗೆ 68. 68. ಎಷ್ಟು ಎಲೆಕ್ಷನ್ ನೋಡ್ಬಿಟ್ಟಿದ್ರ ನೀವು? ಈಗ ಪುನಃ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಚುನಾವಣೆ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ಕಾಂಗ್ರೆಸ್? ನಾವು ಕಾಂಗ್ರೆಸ್ಗೆ ಆಗ್ಲಿಂದ ಅಷ್ಟೇ. ಓಹೋ, ಅಷ್ಟೊಂದು ಲವ್? ನಮ್ಗೇನಿಲ್ಲ, ಯಾವ ಪಕ್ಷ ಗಿಕ್ಷ ಇಲ್ಲ ನಮ್ದು. ಹಾಕ್ಬೇಕಾ ಕಾಂಗ್ರೆಸ್. ಒಟ್ನಲ್ಲಿ ಯಾರು ನಿಂತವ್ರು ಏನೋ ಮಕಾಮತಿ ನೋಡಿ, ಒಟ್ನಲ್ಲಿ ಕಾಂಗ್ರೆಸ್ ನೀವು ಓಟು. ನಾವು ಓಟು. ಯಾವ ಪಕ್ಷ ನಿಮ್ ಪ್ರಕಾರ ಗೆಲುವು ಸಾಧಿಸಬಹುದು ಅಂತೀರಾ? JDS, ಕಾಂಗ್ರೆಸ್, BJPನ? JDS, BJPನ ಇದು 3ನೇ ಬಾರಿ BJPನೇ ಗೆಲ್ಲೋದು. ಪಕ್ಕ 3ನೇ ಬಾರಿ ಅನೌನ್ಸ್ ಮಾಡ್ಬಿಟ್ರು. ಪ್ರತಾಪ್ ಸಿಂಹನೇ ಗೆಲ್ಲೋದು. ಹೌದಾ? ಈ ಪ್ರತಾಪ್ ಸಿಂಹ ಅವ್ರಿಗೆ ಅಲ್ಲಾಡ್ತಾ ಇದೆ, ಅವ್ರಿಗೆ ಅಭ್ಯರ್ಥಿ ಟಿಕೆಟ್ ಇಲ್ಲ, ಇನ್ನೊಂದ್ ಕಡೆ ಯದುವೀರ್ ಕೊಡ್ಬೇಕು ಅಂತ ಇದ್ರಲ್ಲ. ಯಾರಿಗೆದ್ರೆ BJPನೇ ಗೆಲ್ಲೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.